ಅನುದಾನ ಕೇಳ್ತಿದ್ದಾರೆ. ಅನುದಾನ ಕೇಂದ್ರದಿಂದ ಅನುದಾನ ಬಜೆಟ್ನಲ್ಲಿ ಫಸ್ಟ್ ದುಡ್ಡು ಇಡ್ರಿ. ರಾಜ್ಯದಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೇನೋ ಒಂದು ಪಿಳ್ಳೆನವ ಅಂತ ಹೇಳಿ. ಆ ಪಿಳ್ಳೆನವ ಯಾಕೆ? ಆ ಪಿಳ್ಳೆನವ ಬೇಡ. ನೀವು ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನ ನಂಬ್ಕೊಂಡು ಪಾದಯಾತ್ರೆ ಮಾಡಿದಿರಾ? ಜನರಿಗೆ ಭರವಸೆ ಕೊಡಬೇಕಾದ್ರೆ, ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಕೇಂದ್ರ ಅನುದಾನ ಕೊಟ್ಟರೆ ಮಾಡ್ತೀವಿ ಅಂತ ಕಾಣಿಸಿದ್ರಾ? ಅದು ಯಾವುದೂ ಕಾಣಿಸಿರ್ಲಿಲ್ಲ. ಈಗ ಯಾಕೆ ಪಿಳ್ಳೆನವ? ಮುಂಚೆ ಆದರೆ ತಮಿಳ್ನಾಡು ತೋರಿಸ್ತಿದ್ರಿ, ರಾಜಕಾರಣ ಮಾಡ್ತಿದ್ರಿ. ಅಲ್ಲೂ ನಿಮ್ಮ ಸ್ನೇಹಿತರೆ ಅಧಿಕಾರದಲ್ಲಿ ಇದ್ದಾಗಲೂ ಈಗ ಯಾರನ್ನೂ ತೋರಿಸೋ ಅವಶ್ಯಕತೆ ಇಲ್ವಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಬಿಜೆಪಿನವರಿಗೆ ಅಥವಾ ನಿಮ್ಮದೇ ವಿಚಾರವನ್ನು ತೆಗೆದುಕೊಂಡು ನಿಮಗೂ ಬುದ್ಧಿ ಇಲ್ಲ, ಬಿಜೆಪಿನವರಿಗೆ ರವಿ ಸೇರಿದಂತೆ ಬಿಜೆಪಿ ಯಾರಿಗೂ ಸಹ ಯಶಸ್ವಿನ ಅಕ್ಷರ ಇಲ್ಲ ಅಂತ ಹೇಳಿದ್ದಾರೆ. ಹೌದೌದು, ನಮಗಿರೋದು ರಾಷ್ಟ್ರಭಕ್ತಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಜ್ಞಾನ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ್ಯಾವ ಜ್ಞಾನ ಇದೆಯೋ ಅದೆಲ್ಲ ನಮಗಿರೋಕ್ಕೆ ಹೇಗೆ ಸಾಧ್ಯ? ನಮಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದು KPCC ಅವ್ರದ್ದು ಟ್ವೀಟ್, ಇಂಡಿಯನ್ ಯೂತ್ ಕಾಂಗ್ರೆಸ್. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯೂರಿನ್ನು ಬ್ಲಡ್ಡು KPCC ಆಫೀಸಿಗೆ ಕಳಿಸ್ಕೊಡ್ತೀನಿ. ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಹಾಕ್ತೀವಿ. ಇದು ಅವ್ರು ಮಾಡಿದ ಟ್ವೀಟು. ಅಂದರೆ ವೈಚಾರಿಕವಾಗಿ ದಿವಾಳಿ ಆಗಿರುವ ಒಂದು ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಇದು ಟ್ವೀಟು, ಅಧಿಕೃತ ಖಾತೆ. ಅದಕ್ಕೆ ನಾನು ಯೂರಿನ್ನು, ಮೋಷನ್ನು, ಬ್ಲಡ್ಡು ಎಲ್ಲ ಕಳಿಸ್ಕೊಡ್ತೀನಿ. CT ರವಿ ಓಟಿ ಕುಡಿಯೋದಾದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡೋಕ್ಕೆ ಸಾಧ್ಯನಾ? ಬ್ಲಡ್ಡಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಟೆಸ್ಟ್ ಆಗುತ್ತೆ. ಅದು ಯೂರಿನಲ್ಲಿ ಎಷ್ಟಿದೆ, ಮೋಷನಲ್ಲಿ ಎಷ್ಟಿದೆ ಟೆಸ್ಟ್ ಆಗುತ್ತೆ. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಈ ಟ್ವೀಟ್ ಮಾಡಿದವನೇನೋ ಡ್ರಗ್ ಅಡಿಕ್ಟ್ ಆಗಿದ್ನೋ, ಅಥವಾ ಪ್ರಜ್ಞೆ ಇತ್ತೋ, ಅಥವಾ ಪ್ರಜ್ಞೆಯನ್ನು ಕಾಂಗ್ರೆಸ್ಸೇ ಕಳ್ಕೊಂಡಿದೆಯೋ, ಅಥವಾ ವೈಚಾರಿಕವಾಗಿ CT ರವಿ ಅಂತವ್ರನ್ನ ಎದುರಿಸೋಕ್ಕಾಗದೆ ಈ ರೀತಿ ತಪ್ಪಭಿಪ್ರಾಯ ಮಾಡಬೇಕು, ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಾರೋ ಅದು ಗೊತ್ತಾಗಲಿ. ಕಾಳಸಂತೆಯಲ್ಲಿ